ಜ್ಯೋತಿ ವಾಲಿಕರ್ ಅಂತ ಪ್ರಚಾರಣಾ ಸಮಿತಿ ಮಹಿಳಾ ಜಿಲ್ಲಾಧ್ಯಕ್ಷೆ ಇದ್ದೀನಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕೆ ಇದರದೊಂದು ಪಾರ್ಟ್ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ 42,345 ಮನೆಗಳನ್ನ ಹಂಚ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ 1300 ಮನೆಗಳನ್ನು ಆಲ್ರೆಡಿ ರೆಡಿ ಮಾಡಿ ಹಂಚ್ತಾ ಇದ್ದಾರೆ. ಅದಕ್ಕೆ ಕಾರಣಭೂತರಾದಂಥ ಅಬ್ಬಯ್ಯ ಸರ್ ಅವರು, ಜಮೀರ್ ಅಹಮದ್ ಸರ್ ಅವರು, ಸಂತೋಷ್ ಲಾಡ್ ಅವರಾಗಲಿ, ಮೂಲತಃ ಸಿದ್ದರಾಮಯ್ಯ ಸರು ಮತ್ತು ಡಿ ಕೆ ಸರು ಎಲ್ಲರಿಗೂ ಕೃತಜ್ಞತೆಯನ್ನು ನಾವು ಹುಬ್ಬಳ್ಳಿ ವತಿಯಿಂದ ಹೇಳ್ತೀವಿ. ಮತ್ತು ರಾಹುಲ್ ಗಾಂಧಿಯವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಸರ್ ಆಗಲಿ ಬರ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಕೂಡ ಬಂದರೆ ನಮ್ಮ ಕರ್ನಾಟಕದಲ್ಲೇ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಧನ್ಯವಾದ. ಓಕೆ, ಹುಬ್ಬಳ್ಳಿಯಲ್ಲಿ ಬರೋ 24ನೇ ತಾರೀಕರಂದು ಶನಿವಾರ ಅತ್ಯಂತ ಬೃಹತ್ವಾದಂಥ ಐತಿಹಾಸಿಕ ಕಾರ್ಯಕ್ರಮ ಜರುಗ್ತಾ ಇದೆ. ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಇಂಥ ಒಂದು ವಿನೂತನ ಕಾರ್ಯಕ್ರಮ ಸುಮಾರು 42,345 ಬಡ ಜನತೆಗೆ ಯಾರಿಗೆ ಸೂರಿಲ್ಲ ಅಂಥ ಕಡೆ ಬಡವರನ್ನ ಗುರುತಿಸಿ ಅವ್ರಿಗೆ ಸೂರು ಒದಗಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಈ ಸರ್ಕಾರ 24ನೇ ತಾರೀಕರಂದು ಆ 42,345 ಬಡವರಿಗೆ, ಆ ಕುಟುಂಬಕ್ಕೆ ಪಟ್ಟ ಹಂಚುವ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ತಾವು ನೋಡ್ತಿರ್ಬೋದು, ಸುಮಾರು 10 ಎಕರೆ ಪ್ರದೇಶದಲ್ಲಿ ಈ ಬೃಹತ್ ಆದಂಥ ಒಂದು ಟೆಂಟನ್ನು ಹಾಕಿದ್ದೇವೆ. ಬೆಂಗಳೂರಿನ AKS ಸಂಸ್ಥೆಯವರು ಈ ನಮ್ಮ ರಾಷ್ಟ್ರಧ್ವಜ ಕಾಣುವಂಥ ಇದು ಮೂಲಕ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ದೊಡ್ಡ ಪ್ರಮಾಣ ಟೆಂಟನ್ನು ಮಾಡಿದ್ದೇವೆ. ಇದು ಐತಿಹಾಸಿಕ ಕಾರ್ಯಕ್ರಮ. ನಮ್ಮ ವಸತಿ ಮಂತ್ರಿಗಳಂಥ ಜಮೀರ್ ಅಹಮದ್ ಖಾನ್ ಸಾಹೇಬರು, ಅದೇ ರೀತಿ ಶಾಸಕರು ಚೇರ್ಮನ್ರಾದಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಮಾಡ್ತಿದ್ದೇವೆ. ಸುಮಾರು 2ರಿಂದ 3 ಲಕ್ಷ ಜನ ಸೇರ್ತಾ ಇದ್ದಾರೆ. ತಾವು ನೋಡಿರಿ ಯಾವ ರೀತಿ ವ್ಯವಸ್ಥೆ, ಎಲ್ಲ ಏನು ಮನೆಗಳು ಕೊಡ್ತಾ ಇದ್ದೇವೆ. 2008 ಹುಬ್ಬಳ್ಳಿ ಶಹರದಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ಮೂಲಭೂತ ಸೌಕರ್ಯಗಳುವಂಥ ಮನೆಗಳು, ಕುಡಿ ನೀರು ವ್ಯವಸ್ಥೆ, ಒಳ್ಳೆ ಚರಂಡಿ ಇರ್ಬೋದು, ಕ್ರೀಡಾಂಗಣ, ಹಾಸ್ಪಿಟ್ಲು, ಜೊತೆಗೆ ಯುವಕರಿಗೆ ಆದಂಥ ಎಲ್ಲ ವ್ಯವಸ್ಥೆ, ರೋಡು, ಗಟಾರು, ಬೀದಿ ದೀಪ, ಗ್ಯಾಸ್ ಲೈನ್, ಪೈಪ್ಲೈನ್ ಹಾಕುವಂಥ ವ್ಯವಸ್ಥೆ, ಮುಂಚಿತವಾಗಿ ಅತ್ಯಂತ ಹೈಟೆಕ್ ಏನು ನಾವು ಅತ್ಯಂತ ಎಲ್ಲ ಸೌಕರ್ಯಗಳಂಥ ಪ್ರದೇಶದಲ್ಲಿ ನೋಡ್ತೀವಿ, ಅವೆಲ್ಲ ವ್ಯವಸ್ಥೆ ಮೂಲಭೂತ ಸೌಕರ್ಯವನ್ನು ಇವತ್ತು ಬಡವರಿಗೆ ಮಾಡಿಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇವತ್ತು ಇದು ಐತಿಹಾಸಿಕ ಕಾರ್ಯಕ್ರಮ. ತಮ್ಮ ಮೂಲಕ ನಾವು ನಾಡಿನ ಜನತೆಗೆ ವಿನಂತಿ ಮಾಡ್ಕೋತೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಈ ಐತಿಹಾಸಿಕ ಕಾರ್ಯಕ್ರಮ, ಬಹುಶಃ ಯಾರು ಇಷ್ಟೊಂದು ಮನೆ ಹಕ್ಕುಪತ್ರನ ಮನೆಗಳನ್ನು ಬಡವ್ರಿಗೆ ಕೊಟ್ಟಿಲ್ಲ. ಇದೊಂದು ಇತಿಹಾಸ. ಆ ಕಡೆ ಬಡವರಿಗೆ ಸೂರು ಒದಗಿಸುವಂಥ ಕೆಲಸ ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಿದೆ. ಅದಕ್ಕೆ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಾವು ವಿನಂತಿ ಮಾಡ್ಕೋತೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಿ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ವಿನಂತಿ ಮಾಡ್ಕೋತೇವೆ. ಧನ್ಯವಾದಗಳು.